ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮದ್ ರಾಮಾಯಣವೆಂಬ ಮಹಾಮಾಲೆಯ ಬೆಲೆ ಬಾಳುವ ರತ್ನ ಶ್ರೀ ಆಂಜನೇಯ ಸ್ವಾಮಿ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಶ್ರೀ ಹನುಮ ಜಯಂತಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಶ್ರೀ ಹನುಮಂತರು ಮತ್ತು ಶ್ರೀಮಾತೆ ಶಾರದಾ ದೇವಿಯವರ ಚಿಂತನ ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡಿದ್ದಾರೆ. ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಆಂಜನೇಯ ಭಜನೆ ಮತ್ತು ದಿವ್ಯಾತ್ರೆಯರಿಗೆ ಮಂಗಳಾರತಿ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ಈಶ್ವರಮ್ಮ, ಗೀತಾ ನಾಗರಾಜ್, ಮಾಣಿಕ್ಯ ಸತ್ಯನಾರಾಯಣ, ಯತೀಶ್ ಎಂ ಸಿದ್ದಾಪುರ, ವನಜಾಕ್ಷಿ ಮೋಹನ್, ಸುಮನಾ ಭಾರತಿ, ಮಂಜುಳಾ ಉಮೇಶ್, ಅಂಬುಜಾ ಶಾಂತಕುಮಾರ್, ಗೀತಾ ವೆಂಕಟೇಶ್ ರೆಡ್ಡಿ, ಅನ್ವಿಕಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ಮೂರಕ್ಕೂ ಪ್ರಸಿದ್ಧ ಏನು ಶಕ್ತಿ ಅವನದು, ಅಷ್ಟಸಿದ್ಧಿಗಳು ಅವನಿಗೆ ಲಭಿಸಿತು. ಇನ್ನು ಅವನ ಭಕ್ತಿಯು ಎಷ್ಟು ಅಗಾಧ ಅಂದ್ರೆ ಅವನು ನೋಡಿದ್ರೆ ಮನುಷ್ಯ ಅಲ್ಲ, ವಾನರ ಅಂದ್ರೆ ಮನುಷ್ಯನಿಗಿಂತ ಕೆಳಮಟ್ಟಕ್ಕೆ ಸೇರಿದವನು. ಆದರೆ ಅವನು ತನ್ನ ಭಕ್ತಿಯ ಶಕ್ತಿಯಿಂದ ಎಷ್ಟು ದೊಡ್ಡವನಾದ ಅಂದ್ರೆ ರಾಮನನ್ನು ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಪೂಜೆ ಮಾಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಹನುಮಂತನ ದೇವಸ್ಥಾನ ಇಲ್ಲದೆ ಇರುವ ಹಳ್ಳಿನೇ ಇಲ್ಲ. ಪ್ರತಿ